ಒಂದು ಸುಂದರ ಪ್ರಾತಃಕಾಲ ನಂದಗೋಕುಲದ ಹಳ್ಳಿ ತನ್ನ ಹಸಿರು ಪಾದರಸದೊಂದಿಗೆ ಎದ್ದಿತ್ತು. ಅಲ್ಲೇ ಸುತ್ತುಮುತ್ತಲಿ ಓಡಿಬರುವ ಪುಟ್ಟ ಕೃಷ್ಣ. ತಲೆಯ ಮೇಲೆ ನವಿಲು ರೆಕ್ಕೆ, ಗಾಲಲ್ಲಿ ಮುದ್ದಾದ ನಗು, ಕೈಯಲ್ಲಿ ನುಣುಪಾದ ಕೊಳಲು. ಆತನ ದಡಿಯಲ್ಲಿ ಆಡುಮಕ್ಕಳು, ಗೆಳೆಯರು ಓಡಾಡ್ತಿದ್ರು. ಕೃಷ್ಣನ ಕಣ್ಣು ಒಂದು ಮಡಕೆಗೆ ತಟ್ಟಿತು. ಅದು ಬೆಣ್ಣೆಯಿಂದ ತುಂಬಿದ ಮಡಕೆ. ಅದು ಎಲ್ಲಿ? ಮನೆ ಮಳಿಗೆ ಮುಚ್ಚಿದ ಮೇಲ್ಭಾಗದಲ್ಲಿ ಕಟ್ಟಿಹಾಕಿದ್ದ ತೊಪ್ಪಲು. ಅವನ ಕೈಯಲ್ಲಿ ಬೆಣ್ಣೆ, ಮುಖದ ಮೇಲೆ ಸವಿಯನ್ನು ಕಟ್ಟಿದ ಹಾಸ್ಯ. ಅಯ್ಯೋ, ಎಷ್ಟು ರುಚಿ, ಎಷ್ಟು ಮೃದು! ಇಂತಹದ್ದನ್ನು ದೇವರು ತಿನ್ಬೇಕು ಅಂತ ತಾನೆ? ಅವನ ಮುಖದಲ್ಲಿ ಬೆಣ್ಣೆ ಹಚ್ಚಿಕೊಂಡಿದ್ದ. ಕೃಷ್ಣನ ಗೆಳೆಯಲು ಬಂದು ಕೃಷ್ಣನ ಕೈ ನೋಡಿದ್ರು, ಮುಖ ನೋಡಿದ್ರು. ದೂರದಿಂದ ಯಶೋದೆ ಕೈಚಾಚಿಕೊಂಡು ಶಬ್ದವಿಲ್ಲದೆ ಬಂದಳು. ಕೃಷ್ಣ ಅಮ್ಮನನ್ನು ನೋಡಿ ಬಾಯಿಪ್ಪಿದ. ಕೃಷ್ಣ ಕಣ್ಣೆತ್ತಿ ನೋಡಿ ಮುದ್ದಾಗಿ ಹೇಳಿದ, ಅಮ್ಮ, ನಾನಿಂಥ ಅಲ್ಲ. ಈ ಬೆಣ್ಣೆ ನನ್ನೊಂದಿಗೆ ಮಾತಾಡ್ತಿತ್ತಂತ ನಾನೇನ್ ಮಾಡೋದು? ಯಶೋದೆ ನಕ್ಕಳು.